ಗುರು, ಒಂದು ಯುನಿಕ್ ಸ್ಟೋರಿ, ಒಂದು ಸೋಷಿಯಲ್ ಎಕ್ಸ್ಪೆರಿಮೆಂಟ್ನ ಸಿನಿಮಾ ಫನ್ ಜೊತೆ ತೆಗೆದ್ರೆ ಹೆಂಗಿರುತ್ತೆ. ನೀವಿನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ? ಮೊದಲು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮಾಡ್ಕೊಂಡ್ರಾ? ಆಯಿತು, ವಿಡಿಯೋ ಶುರು ಮಾಡೋಣ. ಲೈನ್ಮ್ಯಾನ್ ಸಿನಿಮಾ ನೋಡಿದರೆ ನಮ್ಮಲ್ಲಿ ಮನುಷ್ಯತ್ವ ಇನ್ನೂ ಬದುಕಿದೆ ಎಂದು ತೋರಿಸುತ್ತೆ. ಲೈನ್ಮ್ಯಾನ್ ಸಿನಿಮಾದ ಆನ್ಲೈನ್ ಸ್ಟೋರಿ. ಆ ಊರಿನ ನಟ, ಅವರಪ್ಪ ಕೆಲಸ ಇವನಿಗೆ ಬಂದಿರುತ್ತೆ, ಕರೆಂಟಿನ ಕೆಲಸ. ಹಾಗೆ ಕೆಲಸ ಮಾಡ್ಕೊಂಡಿರ್ತಾನೆ. ಅದೇ ಊರಲ್ಲಿ ಎಲ್ಲ ಹೆಣ್ಣು ಮಕ್ಕಳ ಹೆರಿಗೆ ಮಾಡುವ ಮುದುಕಿಗೆ 100 ವರ್ಷ ತುಂಬುತ್ತೆ. ಊರಲ್ಲಿರೋ ಎಲ್ಲರೂ ಅವ್ರ ಬರ್ತ್ಡೇ ಜೋರಾಗಿ ಮಾಡ್ಬೇಕೆಂದು ಎಲ್ಲ ತಯಾರು ಮಾಡ್ತಾರೆ. ಅದೇ ಸಮಯದಲ್ಲಿ ನಟ ಬಂದು ನಾನು ಕರೆಂಟ್ ಹಾಕೋದಿಲ್ಲ ಅಂತ ಹೇಳ್ತಾನೆ. ಊರಿಗೆ ಕರೆಂಟ್ ಆನ್ ಮಾಡುವ ಜಾಗದಲ್ಲಿ ಗುಬ್ಬಿ ತತ್ತಿಟ್ಟಿದೆ, ಅವು ಮರಿ ಆಗುವವರೆಗೂ ಕರೆಂಟ್ ಬರಲ್ಲ ಅಂತ ಹೇಳ್ತಾನೆ. ಇದು ಇದರ ಆನ್ಲೈನ್ ಸ್ಟೋರಿ. ಆಕ್ಟರ್ಸ್ ಎಲ್ಲರೂ ಅವರಿಗೆ ಸಿಕ್ಕಿರುವ ಜಾಗನ ಭರ್ತಿ ಮಾಡಿದಾರಂತಾನೆ ಹೇಳ್ಬೋದು. ಇದರಲ್ಲಿ ಹೀರೋಯಿನೇ ಇಲ್ಲ. ಫನ್ ಚೆನ್ನಾಗೇ ಇದೆ. ಈ ಸಿನಿಮಾದ ಗ್ರಾಫ್ ಎಲ್ಲಿ ಕಮ್ಮಿ ಆಗಿಲ್ಲ, ಒಂದೇ ಸಮನೆ ಹೋಗುತ್ತೆ. ಅಲ್ಲಲ್ಲಿ ಚಿಕ್ಕ ಚಿಕ್ಕ ಇವೆಂಟ್ಗಳು ಒಂದೊಂದು ನೀತಿ ಪಾಠ ಹೇಳುತ್ತವೆ. ಫಸ್ಟ್ ಹಾಫ್ ಅಷ್ಟೇ ಇದೆ, ಆದರೆ ಸೆಕೆಂಡ್ ಹಾಫ್ ಗುಬ್ಬಿಯ ಮೊಟ್ಟೆಗಳಿಗೋಸ್ಕರ ಊರಿಗೆ ತಲೆನೋವು, ಆ ಟಿವಿ ಸೀರಿಯಲ್ಸ್ ಇವೆಲ್ಲವೂ ನೋಡಿದಾಗ ಮೊಬೈಲ್ ಇಲ್ಲದೆ ಬರೀ ಟೆಲಿಫೋನ್ಗಳಲ್ಲಿರೋ ಕಾಲ ನೆನಪಾಗುತ್ತೆ. ಹಳ್ಳಿ ಮಂದಿ ಹೊರಗೆ ಬಂದು ಒಂದೊಂದು ಗುಂಪು ಕಟ್ಕೊಂಡು ಮಾತಾಡೋದು ನೆನಪಾಗುತ್ತೆ. ಮ್ಯೂಸಿಕ್ ರಿದಮ್ ಕೇಳೋಕೆ ತುಂಬ ಚೆನ್ನಾಗೇ ಇದೆ. ಒಂದು ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಸಿನಿಮಾ ಇದು. ಆದರೆ ನನಗೆ ಇವಾಗಲೂ ಅರ್ಥ ಆಗದೆ ಇರೋದು, ಹ್ಯಾಪಿ ಎಂಡಿಂಗ್ನ ಯಾಕೆ ಸ್ಯಾಡ್ ಎಂಡಿಂಗ್ ಮಾಡ್ತಾರೆ ಅಂತ. ಅದೆಲ್ಲ ಮಧ್ಯದಲ್ಲಿ ಕೊಟ್ಟರೆ ಚೆನ್ನಾಗೇ ಇರುತ್ತೆ ಅಲ್ವಾ. ಅದು ಬಿಟ್ಟರೆ ಸಿನಿಮಾ ಒಂದ್ಸಲ ನೋಡ್ಬೋದು, ನನಗನ್ಸಿದ್ದಿದ್ದು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಇಲ್ಲಾಂದರೆ ಡಿಸ್ಲೈಕ್ ಮಾಡಿ. ಸಬ್ಸ್ಕ್ರೈಬ್ ಮಾಡ್ಕೊಳೋದು ಮರಿಬೇಡಿ. ಸಿಗೋಣ ಮುಂದೊಂದು ವಿಡಿಯೋದಲ್ಲಿ.